ಗುಂಡಜ್ಜಿ ಬಾರೆ ಮಣ್ಣಿ, ಅಡಿಗೆ ಮನೆಗಿದ್ದೀನಿ. ಯಪ್ಪ ಸಾಕಾಯ್ತು ಕಣಜ್ಜಿ, ಅಲ್ಲಿಂದ ಓಡ್ ಬಂದು. ಯಾಕೆ ಮಣ್ಣಿ, ಎಲ್ಲಿಂದ ಓಡ್ ಬಂದೆ? ಅಜ್ಜಿ ಅಜ್ಜಿ ಚಿಂಟು ಎಲ್ಲೋನಂತ ಗೊತ್ತಾ? ಆ ಹುಡುಗಿಂದ ಎಲ್ಲ ಹೋಗ್ತಾನಮ್ಮ. ಹಾ, ಆ ಕಿರಣನ್ ಜೊತೆ ಎಲ್ಲ ಆಟ ಆಡಕ್ ಹೋಗಿರ್ತಾನೆ ಹೇಳು. ಅಯ್ಯೋ ಗುಂಡಜ್ಜಿ, ಹೊಲ್ದಾಗೆ ತಪ್ಲೆ ಎಲ್ಲ ತಕೊಂಡೋಗಿ ಗುಂಡಿಕ್ಕೊಂಡು ಚಿಕನ್ ಸಾರು ಮಾಡ್ಕೊಂಡು ತಿಂತಿದ್ರು. ಯಾ ಮಣ್ಣಿ, ಸರಿಯಾಗಿ ನೋಡ್ದೆ, ಚಿಂಟು ಇದ್ನ ಅಲ್ಲಿ ಸೊಂಟ ನೋವು ಅಂತಿದ್ ಕಾಣಿ. ಯಾವೂನಜ್ಜಿ ತಿಂತಿದ್ದ? ಮತ್ತೆ ಅವನು ಮಂಜ, ಕಿರಣ ಮತ್ತೆ ಚಿಂಟು 3 ಜನನು ತಿಂತಿದ್ರು ಪ್ಲೇಟ್ ಹಾಕೊಂಡು. ಎಲ್ಲ ಈ ಹುಡುಗ ಭಾರಿ ಕಲ್ತೈತಿ. ಹೊಲ್ದಾಗ ಚಿಕನ್ ಮಾಡ ಅಂತ ಅವಶ್ಯಕತೆ ಏನಿತ್ತು ಹುಡುಗಂಗೆ ಅಂತೀನಿ. ಊನಜ್ಜಿ ಮನೆಗೆ ತಂದು ಮಾಡ್ಕೊಂಡು ತಿನ್ಬೋದಿತ್ತು, ಇಲ್ಲ ಅಂದಿದ್ರೆ ಮಾಡ್ಕೊಡೋನು ಏನ್ ಮಾಡ್ಕೊಡ್ತಿರ್ಲಿಲ್ಲ. ಚಿಕನ್ ಹೊಲ್ದಾಗ ಮಾಡ್ಕೊಂಡು ತಿಂತಾನಲ್ಲ, ಆ ಮಟ ಮಧ್ಯಂದಾಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಏನ್ ಪಾಡು. ಅದ್ರಾಗೆ ನಮ್ಮ ಅಜ್ಜರೆಲ್ಲ ಹೇಳ್ತಾರೆ, ದೆವ್ವ ಹೇಳ್ತವೆ, ಹುಣಸೆ ಮರತಾಗೆ ಮತ್ತೆ ಮಟ ಮಧ್ಯನ್ ಬಿಸ್ಲಾಗ್ ಬತ್ತೈತಿ ಅಂತಂದು. ಅಷ್ಟು ಗೊತ್ತಾಗಲ್ವನ ಜೀವನಿಗೆ? ಮಣ್ಣಿ ಸುಮ್ಮನೆ ಅಂತದೇನಿಲ್ಲ, ಆದ್ರ ಹುಡುಗ ಬರ್ಲಿ ಮಾಡ್ತೀನಿ. ಸರಿಯಾಗಿ ಒಂದ್ ರವಟ್ಟು ಬೈಯಜ್ಜಿ. ಆಯ್ತು ಹೇಳು. ಸರಿ ಕಣಜ್ಜಿ, ನಾನ್ ಅದಕ್ಕೆ ಓಡ್ ಬಂದೆ ಹೇಳೋಣ ಅಂತಂದು. ಹೋಗ್ತೀನಿ ಮಂತಕ್ಕೆ. ಸರಿ ನಮ್ಮ ಹೋಗು. ಈ ಹುಡುಗಂಗೆ ಭಯ ಭಕ್ತಿ ಹೇಳರ್ ಕೇಳರ್ ಯಾರು ಇಲ್ದಂಗ ಆಗ್ಬಿಟ್ಟೈತಿ. ಹಲೋ, ಏಯ್, ನಿನ್ ಮಗನ್ನ ಬಂದ್ ಕರ್ಕೊಂಡ್ ಹೋಗ್ತೀಯ, ಇಲ್ಲಾಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀಯ. ನನ್ ಕೈಲಿ ಆಗಲ್ಲಪ್ಪ ಸ್ವಾಮಿ. ಯಾಕಮ್ಮ ಏನಾತು? ವಯಸ್ಸಾಗಿರೋ ಜೀವಕ್ಕೆ ಇಷ್ಟೊಂದು ನೋವು ಕೊಡ್ಬೇಡ್ರಿ. ತಂದೆ ಮಕ್ಳು ಎಲ್ಲ ಸೇರ್ಕೊಂಡು ಏನೋ ನನ್ನ ಪಾಡಿ ನಾನು ಬೇಸ್ಕೊಂಡು ತಿಂತೀನಿ. ಮೊದ್ಲು ನಿನ್ ಮಗನ್ ಬಂದು ಕರ್ಕೊಂಡೋಗಪ್ಪ. ಇಲ್ಲಾಂದ್ರೆ ಗಂಡ ಹೆಂಡತಿ ಬಂದು ಇಲ್ಲಿ ತಪ್ಪನ್ನ ಬಿದ್ದಿದ್ಕೊಂಡು ಕೂಲಿಗಿಲಿ ಮಾಡ್ಕೊಂಡು ಹೆಂಗಮ್ಮ ಇದು ನಿನ್ ಮಗನ್ ಸಾಕೇಳ್ರಿ. ನನ್ನ ಕೈಲಿ ಆಗಲ್ಲ. ಯಮ್ಮ ಏನಾತಂತ ಫಸ್ಟ್ ಹೇಳು. ಏನ್ ನಿಂಗೆ ಹೇಳಿದ್ ನಂಗೆ ಏನ್ ಗೊತ್ತಾಗಬೇಕು? ಏನ್ ಮಾಡ್ದ ಅಲ್ಲಿ? ಅಲ್ವಲ್ಲ, ಅವನಿಗೇನೋ ಮಾನ ಮರ್ಯಾದೆ ಐತಿ. ಹುಡುಗರ ಜೊತೆ ಸೇರ್ಕೊಂಡು ಚಿಕನ್ ತಗೊಂಡೋಗಿ ಇನ್ನು ಇಟ್ಟಿಟ್ಟವಲ್ಲ, ತಪ್ಲೆಗಳು ತಗೊಂಡೋಗಿ ಹೊಲ್ದಾಗ ಅಡುಗೆ ಮಾಡ್ಕೊಂಡು ತಿಂತಾವಲ್ಲ. ಏನೋ ಅವಕ್ಕೇನೋ ಮಾನ ಮರ್ಯಾದೆ ಏನೋ ಐತಿ, ಭಯ ಭಕ್ತಿ ಐತಿ. ಏನಾನ ಒಂದೀಟ ಅವ್ರ ಅಪ್ಪ ಅಮ್ಮಯ್ಯರಿಗೆ ನಂಗೆ ಗೊತ್ತಾದ್ರೆ ಈ ಹುಡುಗನ್ ಸುಮ್ಮನೆ ಬಿಟ್ಟಾರೆ. ಅಲ್ಲ ಕಣಮ್ಮ, ನೀನೇನ್ ಮಾಡ್ತಿದ್ದೆ ನೋಡ್ಲಿಲ್ಲ ಅವನ್ನೇ? ನೀನಿರುವಾರ ಮನ್ಗೆಟ್ಟ ನೀನು. ಏನು ಕೆಲಸ ಮಾಡ್ಕೊಬಾರ್ದು, ಎಲ್ಲೂ ಹೋಗ್ಬಾರ್ದು, ಎಲ್ಲೂ ಬರಬಾರ್ದು. ಯಾವಾಗಲೂ ನಿನ್ನ ಮಗನ್ನ ತಿಕ್ಕ ಕಾಯ್ಕೊಂಡೇ ಇರ್ತೀನಿ ಹೇಳು, ಎಲ್ಗನ ಹೋಗ್ತಾನೆ ಅಂತಂದು. ಯಮ್ಮ ಆಶಕ್ಕೆ ಬಿಡಮ್ಮ, ನಾನು ಫೋನ್ ಮಾಡಿ ಬೈತೀನಿ ಹೇಳ ಅವನಿಗೆ. ನೀನು ಬೈಯೋದು ಬೇಡ, ಅವ್ನು ಬೈಸ್ಕೊಂಬೋದು ಬೇಡ, ನಾನು ಇಲ್ಲಿ ಅನ್ಭವಿಸೋದು ಬೇಡ. ಬಂದು ಸುಮ್ಮನೆ ಕರ್ಕೊಂಡೋಗ ಅಷ್ಟೇ. ಆ ಹುಡ್ಗನ್ ಸ್ಕೂಲ್ಗೆ ಹೋಗಲ್ಲ, ಏನಿಲ್ಲ, ವಾರಕ್ಕೆ 2 ದಿನ ರಜಾ ಆಗ್ತಾನಲ್ಲ. ಆ ಮೇಷ್ಟ್ರು ಮೊನ್ನೆ ಬಂದಿದ್ರು, ಯಾಕ ಸಗಣಿ ಮೇಲೆ ಕಾಲಿಕ್ಕಿ ಜಾರು ಬಿದ್ದಿದ್ದೆ ಅಂತ ಸೊಂಟ ನೋಯ್ಸ್ಕೊಂಡು ಮನೆಗಿತ್ತು. ನೋಡಿರೆ ಚಿಕನ್ ಸಾರು ಮಾಡ್ಕೊಂಡು ತಿಮ್ಮಕ್ಕೋ ಆಯ್ತಲ್ಲ, ಅಲ್ಲಿ ಬರ್ಲಿ ಮಾಡ್ತೀನಿ ಇವತ್ತು. ಬಂದಾಗ ಏನ್ ಮೂಲದ್ ನೋಡ್ಬಿಡ, ಪಕ್ಕ ತಗೊಂಡು ಗಟ್ಟುಸ್ ಗೊತ್ತಾಗ್ತಿ. ನೀನು ಸುಮ್ಮನೆ ಬಂದು ಕರ್ಕೊಂಡಾಗತ್ ಕಲಿ. ಹಲೋ ಹಲೋ ಅಮ್ಮ, ಹಲೋ ಏಟು ಅಂತ ಬಡ್ಕೆಮನಿ ಹುಡುಗನ್ ತಾಯಿ. ಸಣ್ಣ ಸಣ್ಣ ಹುಡುಗರ್ತ ಎಲ್ಲ ಎಳ್ಸ್ಕೊಂಬಕಾತು. ಹೊಟ್ಟೆ ತುಂಬ ಚೆನ್ನಾಗಿ ಚಿಕನ್ ತಿಂದುಬಿಟ್ಟಿದ್ದೀನಿ. ಒಳ್ಳೆ ನಿದ್ದೆ ಮಾಡಿದೆ ಸಾಕಪ್ಪ. ಏನು ಸಕ್ಕತ್ತಾಗಿತ್ತು ಅಂತ ಮನೆಗೆ ಮಾಡಿದ್ರೆ ಹಿಂಗೆ ಬರಲ್ಲ ಟೇಸ್ಟ್. ಬಾರಿ ಖುಷಿಯಾಗಿದ್ಯಾ? ಯಾಕಮ್ಮಿ ನಿಂಗೆ ಹೊಟ್ಟೆ ಉರಿತೈತೆ? ನಾನು ಖುಷಿಯಾಗಿರೋದು. ಅಯ್ಯೋ ಅಪ್ಪಿ, ಜಾಸ್ತಿ ಖುಷಿಯಾಗಿರ್ಬೇಡ. ನಾವು ಜಾಸ್ತಿ ಯಾವಾಗ ನಗ್ನಗ್ತಾ ಇರ್ತೀವ ಆವಾಗ ನಾವು ಅಳ್ತೀವಂತೆ. ಆಮೇಲೆ ನೀನ್ ಮಂತಕ್ಕೋಗಿ ಗುಂಡಜ್ಜಿ ಹತ್ರ ಬೈಸ್ಕೊಂಡ್ರೆ ಅವಾಗ ಬೇಜಾರಾಗ್ತಿಯಲ್ಲ. ಯಾಯ್, ಓಹೋ, ಏನ್ ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡ್ತೀಯ? ಥೂ, ನಿನ್ ಬಾಯಿ ಸರಿ ಇಲ್ಲ. ಏನಲ್ ಮತ್ತೀಗ ನಾನು ಮಂತಕ್ಕೆ ಹೋದಾಗ ಆ ಅಜ್ಜಿ ಬೈಬೇಕು. ಏನಲ್ ಮತ್ತೆ ಸ್ಕೂಲಾಗ ಸರಿಯಾಗಿ ಬೈದ್ಬಿಡ್ತೀನಿ ಬಂದು. ಬೈಕ್ಯ ಯಾಯ್, ಸುಮ್ಮನೆ ಆಗಮ್ಮಿ, ಇಲ್ಲಾಂದ್ರೆ ಸರಿಯಾಗಿ ಬೈಸ್ಕೊಂಚ ನೋಡು. ಹೋಗು, ನಾನೇ ಫಿಟ್ಟಿಂಗ್ ಇಟ್ಟಿದ್ದೀನಿ. ನಿಮ್ ಗುಂಡಜ್ಜಿ ಸರಿಯಾಗಿ ಬೈದೀತಿ. ಯಾಯ್ ಅಮ್ಮ, ಯಾಕಂದ್ ಮಾತಾಡ್ದೆ? ನಾನೇನಪ್ಪ ಮಾತಾಡೋಣ, ನನ್ನ ಪಾಡಿಗೇನೋ ಮಾತಾಡ್ಕೊಂಡು ಹೋಗ್ತಿದ್ದೀನಿ. ಆನಂದ ಪರಮಾನಂದ. ಓಹೋ, ಸಣ್ಣ ಯಜಮಾನ್ರು ಎಲ್ಲಿಗೆ ಹೋಗಿದ್ರು? ಎಲ್ಲೂ ಇಲ್ಲ ಕಣಜ್ಜಿ, ಆಟಾಡಕ್ಕೋ ಇದ್ದೆ ಹೊಲ್ದಾಗೆ. ನಾನು, ಕಿರಣ, ಮಂಜ. ಓಹೋ, ನಿಮ್ ಸೊಂಟ ನೋವು ಹೆಂಗಿದೆ? ಅಜ್ಜಿ ಬೇಗ ನನ್ನ ಸೊಂಟ ನೋವು ಹೋಗ್ಬಿಡ್ತು. ಹೆಂಗೋ ಬಿಡಪ್ಪ, ನೋವು ಕಡಿಮೆ ಆಯ್ತಲ್ಲ. ಯಾಕಜ್ಜಿ ಹಂಗ್ ಬೈತ್ಯಾ?
ಅಲ್ವಲ್ಲ ಓಟು ಬಿಟ್ಟದ್ದೆ ಏನೋ ಮಾನ ಮರಿದೆ ಐತೆ ಹೊಲ್ದಾಗ ಹೋಗಿ ಚಿಕನ್ ಮಾಡ್ಕೊಂಡು ತಿಂದಿದ್ಯಲ್ಲ ಯಾರನ ಅವ್ರ ಅಪ್ಪ ಅಮ್ಮ ಗೊತ್ತಾದ್ರೆ ಸುಮ್ಮನೆ ಬಿಟ್ಟಾರ ನಿನ್ನ ಇನ್ಯಾನ ಮಕ್ಕಳು ಹೇಳ್ತಾರ ನಾನು ಹೋಗದ ನಾನು ಎಲ್ಲ ಊಸ್ಬಿಟ್ರು ಬಂದು ನಮ್ಮ ಗುಂಡಜ್ಜಿಗೆ ಹೇಳ್ತಾರೆ ಚಿಂಟು ಹಿಂಗೆ ಊಸ್ಬಿಟ್ಟ ಅಂತಂದ ಅದು ಇನ್ಯಾರು ಹೇಳಿರ ಅಜ್ಜಿ ಕಿರಣನು ಮಂಜ ಚಿಕನ್ ತಕ ಬಂದಿದ್ರು ಕಣಜ್ಜಿ ಕಿರಣ ಕರ್ದ ಕಣಜ್ಜಿ ಹೋಗಿ ತಿಂದೆ ಕಣಜ್ಜಿ ಅಷ್ಟೇ ಕಣಜ್ಜಿ ಬರ್ತೀನಿ ಕಣಜ್ಜಿ ಹೋಗಿ ಮನೆ ತಿಂತೀನಿ ಕಣಜ್ಜಿ ನಿನ್ ಕಲ್ಲ ಇಲ್ಲಿ ಬಾಟ್ಲ ತಿಂತೀನಿ